ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಉಷಾ ವಿ ಭಟ್ ಅವರು ಬಂದಿದ್ದಾರೆ. ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಉಷಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ನಮಸ್ತೆ. ಇವತ್ತು ಖಾನಾವಳಿಗೆ ಎರಡನೇ ಸಲ ಬರ್ತಾ ಇದ್ದೀರಾ. ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಎರಡನೇ ಸಲ ಅಲ್ವಾ, ಹಾಗೆ ಸ್ವಲ್ಪ ಸಿಹಿ ಮಾಡೋಣ ಅಂತ. ಹಾಲಿಟ್ಟು ಪಾಯಸ ಅಂತ. ಹೌದಾ? ಓಕೆ, ಹಾಲಿಟ್ಟು ಪಾಯಸ. ಏನೆಲ್ಲ ಸಾಮಗ್ರಿಗಳು ಬೇಕು ಇದಕ್ಕೆ? ಅದಕ್ಕೆ ಅಕ್ಕಿ ಹಿಟ್ಟು ಬೇಕು, ಬೆಲ್ಲ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ತೆಂಗಿನಕಾಯಿ ಹಾಲು. ಅದು ತೆಳ್ಳಗಿಂದ ಹಾಲು, ದಪ್ಪಗಿಂದ ಹಾಲು ಬೇರೆ ಬೇರೆ ಇಟ್ಕೋಬೇಕು. ಅಂದ್ರೆ ತೆಂಗಿನಕಾಯಿನ ಒಂದ್ ಸ್ವಲ್ಪವೇ ನೀರು ಹಾಕಿ ರುಬ್ಬಿ ತೆಗಿತೀವಲ್ಲ, ಅದು ಫಸ್ಟ್ ಇದ್ದು, ಅದು ದಪ್ಪಕಾಯಿ ಹಾಲು. ನಂತರ ನೀರು ಹಾಕಿ ಮತ್ತೆ ಮತ್ತೆ ತಗೊಳ್ತೀವಲ್ಲ, ಅದು ತೆಳ್ಳಗಿಂದ. ಅದೊಂದು 2-3 ಸಲ ಹಾಕಿ ತಗೋಬಹುದು. ಅದನ್ನ ಸಪ್ರೇಟ್ ಇಟ್ಕೋಬೇಕು. ನಾವು ಯೂಶಲಿ ಮಾಡುವಾಗ ಒಟ್ಟಿಗೆ ಹಾಕ್ಬಿಡ್ತಾರೆ, ಅದಕ್ಕೆ ಕೇಳಿದೆ ಯಾಕೆ ಅಂತ. ಅದೊಂದು ಸ್ವಲ್ಪ ಅದೊಂದು ಚೂರು ಕೊನೆಯಲ್ಲಿ ಹಾಕಿದ್ರೆ ಪಾಯಸ ರುಚಿ ಜಾಸ್ತಿ ಅಂತ. ಶುರು ಮಾಡೋಣ ಅಲ್ಲ? ಶುರು ಮಾಡೋಣ. ನಂಗೆ ಫಸ್ಟಿಗೆ ಒಂದು ಬಾಣಲೆ ಕೊಡಿ, ನಾನು ಅಕ್ಕಿ ಹಿಟ್ಟು ಬೇಯಿಸ್ಕೋಬೇಕು. ನೀರು ಬೇಕಾ? ಇದಕ್ಕೆ ನೀರು ಬೇಕು. ನಂಗೆ ಆ ಸಣ್ಣ ಲೋಟನ ಕೊಟ್ಬಿಡಿ. ಎಷ್ಟು ಬೇಯಿಸೋದಕ್ಕೆ? ಅಂದ್ರೆ 1ಕ್ಕೆ 4ರಷ್ಟು ನೀರು ಅಂತ ಲೆಕ್ಕ. ನನಗೆ ಅರ್ಧ ಲೋಟ ಹಾಕೋದ್ರಿಂದ 2 ಲೋಟ ನೀರು ಹಾಕ್ತೀನಿ. ಪ್ರಮಾಣಗಳು ತುಂಬಾ ಅಕ್ಕಿ ಹಿಟ್ಟು ಅದು ಬೇಕು, ಯಾಕಂದ್ರೆ ಇಲ್ಲ ಅಂದ್ರೆ ತೆಳ್ಳಗಾಗ್ಬಿಡುತ್ತೆ, ಇಲ್ಲ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ. 1:4 ಅಂತ. ಹೌದು. ಅಕ್ಕಿ ಹಿಟ್ಟಿಗೆ ನಂಗೆ ಸ್ವಲ್ಪ ಗಟ್ಟಿ ಸ್ಪೂನೇ ಕೊಟ್ಬಿಡಿ ಇದಕ್ಕೆ. ಇಲ್ಲ, ಮರದಾಗ್ಬೋದು. ಅದು ಒಂಚೂರು ನೀರು ಕುದಿಬೇಕು. ಒಂದ್ ಸ್ವಲ್ಪ ನೀರು ಕುದಿಬೇಕು. ಅಷ್ಟರಲ್ಲಿ ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಅದಕ್ಕೆ ಅಳತೆ ತೆಗೆದಿಟ್ಕೊಳ್ತೀನಿ. ಯಾವ ಕಡೆ ಮಾಡ್ತಾರೆ ಇದು? ಸೌತ್ ಕೆನಡಾ, ಅಂದ್ರೆ ಮಂಗಳೂರು ಕಡೆ. ಇಷ್ಟು ಸಾಕು. ಇವಾಗ ಇದಕ್ಕೊಂದು ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಹಾಕೋಣ, ಯಾಕಂದ್ರೆ ಏನಂತೀವಿ, ಗಂಟಾಗೋದು ಆಗ್ಬಾರ್ದು. ಹೌದು, ತುಪ್ಪನೂ ಆಗ್ಬೋದು, ಯಾವ್ದಾದ್ರು ಓಕೆ. ಜಸ್ಟ್ 1-2 ಡ್ರಾಪ್ಸ್ ಹಾಕಿದೀನಿ ಅಷ್ಟೇ. ಆಮೇಲೆ 1 ಚಿಟಿಕೆ ಸಾಲ್ಟ್ ಹಾಕ್ಬಿಡ್ತೀನಿ ಇದಕ್ಕೆ. ಸ್ವೀಟ್ಗೆಲ್ಲ ಕೆಲವರು ಹಾಕ್ತಾರೆ, ಚೂರು ಉಪ್ಪು ಹಾಕಿದ್ರೆ 1 ಚಿಟಿಕೆ ಹಾಕ್ತೀನಿ ಅಷ್ಟೇ. ಇವಾಗ ಇದಕ್ಕೆ ನಾನು ಅಕ್ಕಿ ಹಿಟ್ಟು ಹಾಕ್ತೀನಿ. ಈಗ ಮುದ್ದೆ ಎಲ್ಲ ಮಾಡುವಾಗ ಮಾಡ್ತಾರಲ್ಲ ಆ ತರನೇ? ಹೌದು. ಅದೊಂದು ಸ್ವಲ್ಪ 1-2 ನಿಮಿಷ ಹಂಗೆ ಬಾಯ್ಲ್ ಆಗಲಿ. ಬಾಯ್ಲ್ ಆಗತ್ತೆ ಅಂತ, ಅದಷ್ಟೇ, ಬೇಯತ್ತೆ ಚೆನ್ನಾಗಿ ಅಂತ. ಕಲ್ಸೋದ್ ಬೇಡ, ಸ್ವಲ್ಪ ಹೊತ್ತು ಅಷ್ಟೇ. 2 ಮಿನಿಟ್ಸ್ ಬಿಟ್ರು ಸಾಕು. ನಾವು ಪ್ರಮಾಣ ಮೇಲೆ, ಇವಾಗ ಜಾಸ್ತಿ ಹಾಕಿದ್ರೆ 5 ಮಿನಿಟ್ಸ್ ಆದ್ರೂ ಬಿಡ್ಬೇಕು. ಸ್ವಲ್ಪ ಹಾಕಿದ್ರಿಂದ ಇವಾಗ ಸಾಕು. ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀರಾ ಮನೇಲಿ? ಮಾಡ್ತಿರ್ತೀನಿ. ಪಾಯಸಗಳೆಲ್ಲ ಮಾಡ್ತೀನಿ. ಪಾಯಸನೇ ಮಾಡ್ತಾ ಇದ್ದೀರಾ? ಪಾಯಸ, ಹೋಳಿಗೆ, ಲಡ್ಡುಗಳು ಎಲ್ಲ ಮಾಡ್ತಾ ಇರ್ತೀನಿ ಜಾಸ್ತಿ. ಇಷ್ಟನಾ ಮನೇಲಿ? ಇಷ್ಟಪಡ್ತಾರೆ, ತಿಂತಾರೆ. ಸ್ವಲ್ಪ ಕಡಿಮೆ, ನಾವು ಸ್ವಲ್ಪ ಕಡಿಮೆ. ಮಕ್ಳು ಕೆಲವೊಂದು ಅದು ಏನಂತೀವಿ, ಸ್ವೀಟ್ ಮೇಲೆ ಹೋಗುತ್ತೆ. ಯಾವ ಸ್ವೀಟು ಅನ್ನೋದ್ರ ಮೇಲೆ ಖಾಲಿ ಆಗೋದು. ಹೌದು. ಇವಾಗ ಇದು ಗಟ್ಟಿಯಾಗಿದೆ, ನಾನು ಆಫ್ ಮಾಡ್ತೀನಿ. ನಮ್ಮ ಕಡೆ ಅಕ್ಕಿ ಹಿಟ್ಟೇ ಅಲ್ಲ, ಆ್ಯಕ್ಚುಲಿ ದೋಸೆ ಅಕ್ಕಿನ ನೆನೆಸ್ಬಿಟ್ಟು ನುಣ್ಣಗೆ ರುಬ್ಬಿಟ್ಟು ಆಮೇಲೆ ನೀರು ದೋಸೆ ಹಿಟ್ಟನ್ನ ಹದ ಮಾಡಿ ಈ ಥರ ಕಾಯಿಸಿನೂ ಮಾಡ್ತಾರೆ. ಅಕ್ಕಿ ಹಿಟ್ಟು ಬದಲು ಕೆಲವರಿಗೆ ಹಳೆ ಅಂದ್ರೆ ಅದೇ ರುಚಿ ಅಂತ ಅಕ್ಕಿ ಹಿಟ್ಟು ಉಪಯೋಗ. ಹೌದು. ಇದು ಕ್ವಿಕ್ ಆಗಿ ಮಾಡಕ್ಕೆ, ಇದಾದ್ರೆ 1 3 ಅವರ್ ಅಕ್ಕಿ ನೆನೆಸ್ಬೇಕು, ಆಮೇಲೆ ರುಬ್ಬೇಕು, ಎಲ್ಲ ಮಾಡ್ಬೇಕು. ಇದು ಕ್ವಿಕ್ ಆಗಿ ನಾವು ಬೇಗನೆ ಮಾಡ್ಕೋಬಹುದು. ಇವಾಗೆಲ್ಲ ಟೈಮ್ ಇರೋಲ್ಲ, ಫಾಸ್ಟ್ ಲೈಫ್, ಸೊ ಫಾಸ್ಟ್ ಆಗಿ ಅಡಿಗೆ ಮಾಡಬೇಕು. ಹೌದು. ಓಕೆ, ಇದು ಇವಾಗ ಹಿಂಗೆ 1 ತಟ್ಟೆ ಕೊಡಿ, ನಾನು ಅದಕ್ಕೆ ಹಾಕ್ತೀನಿ. ಬೆಲ್ಲ ಎಲ್ಲ ಕುದಿಯುವಷ್ಟರಲ್ಲಿ ಅದು ಆರತ್ತೆ. ಇವಾಗ ನಂಗೆ 1 ತಟ್ಟೆ ಕೊಡಿ, ನಾನು ಅದ್ರಲ್ಲಿ ಹಾಕಿದ್ರೆ ಒಂದು ಸ್ವಲ್ಪ ಆರತ್ತೆ ಅಲ್ವಾ, ಅದಕ್ಕೆ. ಇದಾಗಿದೆ, ಬೇಡ. ಇವಾಗ 1 ಪಾತ್ರೆ ಕೊಡಿ, ನಾನು ಕಾಯಿ ಹಾಲು ಕುದಿಯಕ್ಕೆ ಇಟ್ಕೊಳ್ತೀನಿ. ಇಲ್ಲ, ತೆಳ್ಳಗಿನ ಕಾಯಿ ಹಾಲು ಕೊಟ್ಬಿಡಿ. ಹೌದು, ಜಾಸ್ತಿ ಇರೋದು.
ಎಷ್ಟು ಕಾಯಿ ಉಪಯೋಗಿಸಿ ಕಾಯಿ ಹಾಲು ಮಾಡಿದ್ರ? ಎರಡು ಕಡಿ ಹಾಕಿದ್ದೀರಾ ಹೇಗೆ? ಎರಡು ಪೂರ್ತಿ ಹಾಕಿಲ್ಲ ನಾನು, ಸ್ವಲ್ಪ ಮಾಡೋದ್ರಿಂದ ಒಂದ್ ದೊಡ್ಡ ಬೌಲು ಅಂತ ಅನ್ಬೋದು ಕಾಯಿ ತುರಿ. ಒಂದ್ ದೊಡ್ಡ ಬೌಲ್ ಇದು ಕಾಯಿ ತುರಿ ತುರಿದು ಹಾಲಿದು. ಹೌದು. ಇವಾಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ. ನೀವು ನೀರಲ್ಲಿ ಮಾಡ್ಬೇಕಂತೆಲ್ಲ ಕಾಯಿ ಅದಕ್ಕೋಸ್ಕರ ಎರಡು ವಿಧ ಮಾಡ್ಕೊಂಡ್ರಿ? ಒಂದ್ ಸ್ಪೂನ್ ಕೊಡಿ. ನಾನು ಯಾಕೆ ಕಾಯಿ ಹಾಲು ಯೂಶಲಿ ಎಲ್ಲ ಒಟ್ಟಿಗೆ ಹಾಕೊಂಡ್ಬಿಡ್ತಾರಲ್ಲ, ಇವರೇ ಸಪರೇಟ್ ಆಗಿ ಇಟ್ಕೊಂಡಿದ್ದೀರಾ? ಇಲ್ಲ, ಅದೇ ನೀರ್ ಹಾಕೋ ಬದಲು ಈ ತರ ನೀರ್ ಕಾಯಿ ಹಾಲು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬೆಲ್ಲ ಸಿಹಿ ಮೇಲೆ ಇವಾಗ ಒಂದ್ ಕಪ್ ಅಷ್ಟು ಹಾಕ್ತೀನಿ, ಸಾಕಾಗ್ಬೋದು. ಅಂದ್ರೆ ಸಾಧಾರಣ 1 ಕಪ್ ಕಾಯಿಗೆ ಅಂದ್ರೆ ಒಂದು ಅರ್ಧ ಲೋಟ ತಗೊಂಡಿರ ಹಾಕಿಟ್ಟು 1 ಕಪ್ ಬೆಲ್ಲ ಬೇಕಾಗತ್ತೆ. ಜಾಸ್ತಿ ಬೇಕು ಅನ್ನೋರು ಒಂದ್ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಇವೆಲ್ಲ ಜಾಸ್ತಿ ಸಿಹಿ ಹಾಕ್ತೀರಾ ಅಥವಾ ಮೀಡಿಯಮ್? ಹೇಗೆ? ನಾನು ಬೆಲ್ಲ ಆದ್ರೆ ತುಂಬಾ ಸಿಹಿ ಇರಬೇಕು ನಮ್ಗೆ ಅಂದ್ರೆ ಹಾಕ್ತೀನಿ. ನಮ್ಮ ಮನೆಯವರು ಸ್ವಲ್ಪ ಶುಗರ್ ಕಡಿಮೆ ತಿಂತಾರೆ, ಹಾಗಾಗಿ ಸ್ವಲ್ಪ ಕಡಿಮೆ ಹಾಕ್ತೀನಿ. ಸಕ್ಕರೆ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಇವಾಗ. ಇದು ಬೆಲ್ಲ ಕರಗಬೇಕಾ? ಇದೊಂದು ಸ್ವಲ್ಪ ಬೆಲ್ಲ ಕರಗಬೇಕು ಇವಾಗ. ಈಗ ಬೆಲ್ಲ ಎಲ್ಲ ಕರಗಿದೆ ಅಲ್ವಾ? ನಂಗೆ ಚಕ್ಕುಲಿ ಮುಟ್ಕೊಟ್ಬಿಡಿ. ಚಕ್ಕುಲಿ ಒರಳು ಬೇಕಾಗಿದೆ. ಚಕ್ಕುಲಿಗೆ ಅಥವಾ ಶಾವಿಗೆಗೆ ಅನ್ಕೊಂಡು ಈಗ ಪಾಯಸಕ್ಕೆ ಸಹ ಯೂಸ್ ಮಾಡ್ತೀರಾ? ಅಂದ್ರೆ ಇದ್ರಕ್ಕೆ ಒಳಗಡೆ ಇರುವಂತ ತಟ್ಟೆನ ರೌಂಡ್ ಆಕಾರ ಖಾರದ ಕಡ್ಡಿದ್ ಮಾಡ್ತಾರಲ್ಲ ಅದು ಇಡ್ಬೋದು. ನನ್ನ ಹತ್ರ ಆ ತಟ್ಟೆ ಇಲ್ಲದಕ್ಕೆ ನಾನು ಚಕ್ಕುಲಿ ಒರಳೆ ಯೂಸ್ ಮಾಡ್ತೀನಿ. ಇವಾಗ ಇದನ್ನ ಒಂಚೂರು ಕೈಯಲ್ಲಿ ಈ ತರ ಗಂಟಿಲ್ಲ ಇದು, ಆದ್ರೂ ಸುಮ್ನೆ ಗಂಟಿದೆ ಅಂತ ಅನ್ಕೊಂಡವ್ರು ಸ್ವಲ್ಪ ಹಿಂಗೆ ನಾದ್ಕೋಬಹುದು. ನೀವು ಹೇಳಿದ್ರಲ್ಲ ಆ ಟೆಕ್ನಿಕ್ ಯೂಸ್ ಮಾಡಿದ್ರೆ ಎಣ್ಣೆ ಹಾಕೊಂಡ್ರೆ ಗಂಟು ಬರಲ್ಲ. ಅಕಸ್ಮಾತ್ ಗಂಟು ಬಂದ್ರೆ ಚೆನ್ನಾಗಿ ನಾದ್ಕೊಂಡ್ರೆ ಬಿಸಿಗೆ ಸರಿಯಾಗುತ್ತೆ. ಸೊ ಯಾವ್ದು ಶೇಪ್ ಬೇಕೋ ಅವ್ರವ್ರಿಗೆ ಇಷ್ಟಕ್ಕೆ ಮಾಡ್ಕೊಳ್ಬೋದಲ್ವಾ? ಇನ್ನು ಇದ್ರಲ್ಲಿ ಏನೇನೋ ಡಿಸೈನ್ ತರ ಎಲ್ಲ ಇರುತ್ತೆ, ಅದು ಬೇಕಾದ್ರೆ ಮಾಡ್ಬೋದು. ಹೌದು. ನಾನು ಇದನ್ನ ನೇರ ಫಸ್ಟ್ ತಟ್ಟೆಗೆ ಹಾಕೊಳ್ತೀನಿ. ಹೆಂಗ್ ಬೇಕಾದ್ರೂ ಹಾಕೋಬಹುದು, ಹಿಂಗೆ ಹಂಗೆ ಅಂತ ಏನಿಲ್ಲ. ಇದಿವಾಗ ಪರಡಿ ಪಾಯಸ ಅಂತ ಮಾಡ್ತಾರಲ್ಲ ಸೌತ್ ಕೇಂದ್ರ ಕಡೆ, ಆದ್ರೆ ಅದನ್ನ ಅಕ್ಕಿ ಹಿಟ್ಟಲ್ಲೇ ಮಾಡ್ತಾರೆ, ಆದ್ರೆ ಹುಂಡುಂಡ ಅಂದ್ರೆ ಬೂಂದಿ ತರ ಬಿಡ್ತಾರೆ. ಅದೊಂದು ಸ್ವಲ್ಪ ಬೇರೆ ತರ, ಅದು ಬೇಯಿಸ್ಕೊಂಡಿದ್ದೀರಾ ಒಂದ್ಸಲ? ಈಗೇನ್ ಮಾಡೋದು ಇದನ್ನ? ಇವಾಗ ಇದನ್ನ ಇದ್ರೊಳಗಡೆ ಹಾಕ್ತೀನಿ. ಹೌದಾ? 1 ಸ್ಪೂನ್ ಕೊಡಿ. ಚಿಕ್ಕ ಚಿಕ್ಕ ಖಾರದ ಕಡ್ಡಿ ತರ ಇದ್ರೆ ಒಂಥರ ಶಾವಿಗೆ ಪಾಯಸ. ಹೌದು. ಇವಾಗ ಇದ್ರ ಒಳಗಡೆ ಹಾಕ್ತೀನಲ್ಲ ಅದು ಬೇಯುತ್ತೆ. ಅಂದ್ರೆ ಉದ್ದಕ್ಕೇನ್ ಬೇಡ, ಒಂದ್ ಸ್ವಲ್ಪ ಕಟ್ ಆಗುತ್ತೆ ಅದು ನಾವು ಹಾಕುವಷ್ಟರಲ್ಲಿ. ಇವಾಗ ಅದು ಬೇಯಬೇಕು. ಆಲ್ರೆಡಿ ಒಂದ್ಸತಿ ಅಂದ್ರೆ ಬೇಯಿಸಿರುವಂತ ಹಿಟ್ಟೆ. ಹೌದು, ಬೆಲ್ಲ ನೀರು ಎಳ್ಕೊಳ್ಬೇಕು. ಅದು ಎಳ್ಕೊಳ್ಳುವಷ್ಟರಲ್ಲಿ ನಾವು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ. ನೀವು ನಂಗೆ ಸೊ ಇದು ಹಳೆಯ ಅಡಿಗೆನಲ್ಲ, ಸಂಪ್ರದಾಯ? ಹೌದು, ಹಳೆಯ ಅಡಿಗೆ. ಹೌದು. ಮದ್ವೆ ಮನೆಯಲ್ಲಿ ಆತರ ಎಲ್ಲ ಮಾಡ್ತಾರೆ ಅಂತ ಅನ್ಕೋತೀನಿ. ಇಲ್ವಾ? ಮಾಡ್ತಾರಾ? ಮದ್ವೆ ಮನೆಯಲ್ಲಿ ಮಾಡ್ತಾರೆ, ಬಟ್ ಇವಾಗ ಕಡಿಮೆನೆ ಅಂತಾನೆ ಅನ್ಬಹುದು. ಇತ್ತೀಚೆಗೆ ಕಡಿಮೆ, ಹಳೆ ಇದ್ರಲ್ಲೆಲ್ಲ ಹೌದು ಉಕ್ಕುತ್ತೆ ಅನ್ಸುತ್ತೆ. ಸಿಮ್ ಮಾಡಿದೆ. ಓಕೆ, ತುಪ್ಪ ಹಾಕೊಳ್ಳೋಣ. ಸೊ ಒಂದು ಗೋಡಂಬಿ ದ್ರಾಕ್ಷಿ ಪಾಯಸ ಅಂದ ತಕ್ಷಣ ಒಂದು ತುಪ್ಪದ ಒಗ್ಗರಣೆ ಬೇಕೇ ಬೇಕಲ್ವಾ? ಹೌದು, ಹಂಗಾರೆ ಅದರ ರುಚಿ ಜಾಸ್ತಿ ಅಂತ. ಇದೇ ಇರಲಿ ಸ್ಪೂನು. ಉಕ್ಕತ್ತೆ. ಆಫ್ ಮಾಡ್ಕೊಳ್ಳೋದಕ್ಕಾದ್ರೆ ಬೆಂದಿರುತ್ತಲ್ವಾ? ಇಲ್ಲ, ಆಫ್ ಮಾಡಬಾರ್ದು, ಅದು ಬಾಯ್ಲ್ ಆಗ್ಬೇಕು. ಇಲ್ಲಾಂದ್ರೆ ಅಕ್ಕಿ ಇದು ಇದ್ರಲ್ಲಿ ಮಾಡ್ತಾರೆ. ಹೌದು, ಹಿಂಗ್ ಮಾಡ್ತಾ ಇರ್ಬೇಕು ಒಂದು 2 ಮಿನಿಟ್ಸ್ಗೊಮ್ಮೆ. ನಂಗೆ ಅದು ದ್ರಾಕ್ಷಿ ಕೊಡಿ. ಗೋಡಂಬಿ ಹಾಕ್ತೀನಿ ಫಸ್ಟ್. ಫ್ರೈ ಮಾಡ್ತೀರಾ? ಇದು ತುಪ್ಪ ಕಾದಿದೆ, ಹಂಗಾಗಿ ಸ್ವಲ್ಪ ಬೇಗ ಹಾಕೊಳ್ತೀನಿ. ಎಲ್ಲ ಮಾಡುವಾಗ ತುಂಬಾ ಮಾತಾಡಬಾರ್ದು ಅಂತ. ಹೌದು, ಹದ ತುಂಬಾ ಇಂಪಾರ್ಟೆಂಟ್. ಮಾತಾಡ್ತಾ ಇದ್ರೆ ಅಲ್ಲಿ ಹದ ಹೆಚ್ಚು ಕಮ್ಮಿ ಆದ್ರೆ. ಇದಾಗಿದೆ, ನಾನು ತೆಗ್ದಿಟ್ಬಿಟ್ಟೆ. ಇದು ಬೇಯಬೇಕಾ ಇನ್ನು? ಇದು ಆಲ್ರೆಡಿ ಹಾಕೊಂಡು ಬಂತು. ಇದು ಏನಂತೀವಿ ನಾವು, ಆ ಖಾರದ ಕಡ್ಡಿ ತರ ಬಿಟ್ಟಿದೀವಲ್ಲ, ಅದು ಆಲ್ರೆಡಿ ಆವಾಗಲೇ ಕಟ್ಟಾಗಿ ಅದ್ರ ಜೊತೆ ಹೊಂದ್ಕೊಂಡ್ ಬಿಟ್ಟಿದೆ. ಇವಾಗ ನಂಗೆ ದಪ್ಪಕಾಯಿ ಹಾಲು ಕೊಟ್ಬಿಡಿ, ಹಾಕ್ತೀನಿ. ಅದಕ್ಕೋಸ್ಕರ ಲಾಸ್ಟಿಗೆ ಹಾಕಿದ್ರೆ ಅಲ್ವಾ ದಪ್ಪ? ಹೌದು. ಇವಾಗ ಏಲಕ್ಕಿ ಪೌಡ್ರ್ ಒಂದು ಸ್ವಲ್ಪ.
ನೀವು ಹೇಳೋದು ಅದು ಶಾವಿಗೆ ತರ ಇದ್ರೂ ಹಾಕಿದ್ಮೇಲೆ ಸ್ವಲ್ಪ ಹೊಂದ್ಕೊಂಡ್ಬಿಡುತ್ತೆ. ಹೌದು, ಅಂದ್ರೆ ಅದು ಅಕ್ಕಿ ಹಿಟ್ಟಾಗಿದ್ರಿಂದ ಸ್ವಲ್ಪ ಮೆತ್ತಗೆ ಇದ್ರೆ ಹೊಂದ್ಕೊಂಡ್ಬಿಡುತ್ತೆ. ಇನ್ನು ಗಟ್ಟಿಗೆ ಮಾಡಿದ್ರೆ ಹೊಂದ್ಕೊಳ್ಳಲ್ಲ. ಇವಾಗ ಇದನ್ನು ಹಾಕ್ತೀನಿ ನಾನು. ಹಾಗೆ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಆಯ್ತಾ, ಎಲ್ಲ ಮುಗ್ದಿದೆ. ಬಿಸಿ ಬಿಸಿಯಾದ ಹಾಲಿಟ್ಟು ಪಾಯಸ. ಇವಾಗ ಇದನ್ನ ಸೈಡ್ಗೆ ಇಟ್ಕೊಂಡು ಬಿಡೋಣ. ಕೆಳಗೆ ಇಟ್ಬಿಡಿ, ಬಿಸಿ ಇದೆ ಅಲ್ವಾ ಮೆಲ್ಲ. ಹೌದಾ. ಸೊ ಅದು ತುಂಬಾ ಬಿಸಿ ಇದೆ, ರುಚಿ ನೋಡಕ್ಕಂತೂ ಇದಾಗಲ್ಲ. ಹೌದಾ. ಸೊ ಇನ್ನೊಂದು ಅಡಿಗೆಗೆ ರೆಡಿ ಮಾಡಿದ್ದೀರಲ್ಲ, ಏನಿದು? ಅದು ಮಾವಿನಕಾಯಿ ಚಿತ್ರಾನ್ನ ಅಂತ ದಿಢೀರಾಗಿ ಅವಲಕ್ಕಿ ಹಾಕೊಂಡು ಮಾಡ್ಬೋದು. ಓಕೆ, ಮಾವಿನಕಾಯಿ ಚಿತ್ರಾನ್ನ ಆದ್ರೆ ಅವಲಕ್ಕಿ. ಹೌದು, ಮೀಡಿಯಂ ಅವಲಕ್ಕಿ ಮಾವಿನಕಾಯಿ ಚಿತ್ರಾನ್ನ. ಏನೆಲ್ಲ ಸಾಮಗ್ರಿಗಳು ಬೇಕದಕ್ಕೆ? ಇದಕ್ಕೆ ಅರಿಶಿನ ಪುಡಿ, ಇಂಗು, ಜೀರಿಗೆ, ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಕಡಲೆಬೇಳೆ, ಸಾಸಿವೆ, ಕಡಲೆಕಾಯಿ ಬೀಜ, ಮಾವಿನಕಾಯಿ ತುರಿ, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವು, ಬಾಡಿಗೆ ಮೆಣಸಿನ್ಕಾಯಿ, ಅವಲಕ್ಕಿ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಎಣ್ಣೆ. ಶುರು ಮಾಡೋಣ ಅಲ್ಲ? ಫಸ್ಟ್ ಏನು ಬೇಕು ನಿಮಗೆ? ನಂಗೊಂದು ಬಾಣಲೆ ಬೇಕು. ಯೂಶಲಿ ಚಿತ್ರಾನ್ನ ಅಂದ್ರೆ ಅನ್ನದಲ್ಲಿ ಮಾಡ್ತಾರೆ, ನೀವು ಅದು ಅವಲಕ್ಕಿ ಹೌದು. ಹಚ್ಕೊಳ್ಳಿ. ನಿಮ್ಗೆ ಮಾವಿನಕಾಯಿ ಅಂದ್ರೆ ಇಷ್ಟ ಅನ್ಸುತ್ತಲ್ವಾ? ಲಾಸ್ಟ್ ಟೈಮ್ ಬಂದಾಗಲೂ ಮಾವಿನಕಾಯಿ. ಹಂಗೇನಿಲ್ಲ, ಅಂದ್ರೆ ಅದೇ ಏನ್ ಸಿಗತ್ತೆ ಅವಾಗ ಅದನ್ನೇ ಮಾಡೋದು ಅಂತ. ಎಣ್ಣೆನಾ? ಹಾ, ಎಣ್ಣೆ ಕಡೆ ಯಾವ ಸೀಸನ್ ಅಲ್ಲಿ ಏನಿದೆಯೋ ಅದ್ರದ್ದೇ ಬಗೆ ಮಾಡೋದು ಅಂತ ಆತರ. ಚಿತ್ರಾನ್ನ ಅಂದ್ರೆ ಒಂದ್ ಸ್ವಲ್ಪ ಎಣ್ಣೆ ಜಾಸ್ತಿ ಹಿಡಿಯತ್ತೆ ಅಲ್ವಾ? ಒಂದು 4 ಚಮಚದಷ್ಟು ಹಾಕೊಂಡಿದ್ದೀನಿ. ಹಂಗೆ ಸಾಸಿವೆ ಕೊಡಿ. ಇದು ಬೆಳಿಗ್ಗೆ ತಿಂಡಿಗೆ ಮಾಡೋದಾ, ಹೇಗೆ ಇದು? ಹಾ, ತಿಂಡಿಗೆ ಇಲ್ಲ ಸಂಜೆಗೆ, ಸಾಯಂಕಾಲ ಸ್ನಾಕ್ಸ್ ತರ, ಸ್ನಾಕ್ಸಿಗೂ ಮಾಡ್ಬೋದು. ಇವೆಲ್ಲ ದಿಢೀರ್ ಅಂದ್ರೆ ಅವಲಕ್ಕಿ ಆದ್ರೆ ಇರುತ್ತೆ. ಅನ್ನದಲ್ಲಿ ಚಿತ್ರಾನ್ನ ಅಂದ್ರೆ ಅನ್ನ ಮಾಡಿಟ್ಟಾಗ ಮಾಡ್ಬೇಕು. ಹೌದು, ಇವಾಗ ಏನಾದ್ರೂ ಬೇಕು ಅನ್ನೋಷ್ಟೊತ್ತಿಗೆ ಮಾಡ್ಕೋಬಹುದು. ಹೌದು, ಇದ್ದೇ ಇರುತ್ತೆ. ಇವಾಗ ಒಂದು ಮೆಣಸಿನ್ಕಾಯಿ ಹಾಕ್ತೀನಿ. ಮಾವಿನಕಾಯ್ದೆಲ್ಲ ಊರಿಂದ ಮಾವಿನಕಾಯಿ ಅಥವಾ ಇಲ್ಲೇ ತಗೊಂಡ್ರ? ಊರಲ್ಲೆಲ್ಲ ತೋಟದಿಂದ, ತೋಟ ಇದೆ, ತೋಟದಿಂದ ಬರುತ್ತೆ. ಅಂದ್ರೆ ಆ ಸೀಸನ್ ಅಲ್ಲಿ ಹಣ್ಣು ಕಾಯಿಗಳೆಲ್ಲ ಬರುತ್ತೆ. ಅದೃಷ್ಟವಂತರು, ಮನೇಲಿ ತೋಟ ಎಲ್ಲ ಇದ್ರೆ ಹಳ್ಳಿಯಿಂದ ಅದೊಂದು ಬೇರೆನೆ. ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಬಟ್ ನಮ್ಮ ತೋಟದಲ್ಲಿ ಆಗಿರೋದು ನಮ್ಮೂರಿಂದ ಬಂದಿದ್ದು ಅಂದ್ರೆ ಹೌದು, ಅದ್ರ ಒಂದು ರುಚಿನೇ ಬೇರೆ. ಇವಾಗ ಸಾಸಿವೆ ಸಿಡಿತಾ ಇದೆ, ಒಂದು ಸೌತ್ ಕೊಡಿ. ಜೊತೆಲೆ ಒಂದು ಸ್ವಲ್ಪ ಇಂಗು, ಇದು ಜೀರಿಗೆ ಹಾಕ್ತೀನಿ. ಇದು ಇಂಗು ಹಾಕ್ತೀನಿ, ಒಂದು ಚಿಟಿಕೆ, ಅಂದ್ರೆ ಪೌಡರ್ ಆದ್ರೆ ಒಂದು ಚಿಟಿಕೆ. ನಾನೊಂದು ಸಣ್ಣದು ಕಟ್ ಮಾಡಿ ಹಾಕೊಂಡಿದ್ದೀನಿ. ಇದು ಮುದ್ದೆ ಇಂಗು ಅಂತ, ಅದು ನಮ್ಮೂರ್ ಕಡೆದೆ ಅಲ್ವಾ, ಅದು ಇಲ್ಲೆಲ್ಲ ಸಿಗೋದಿಲ್ಲ. ಏನಂತೀವಿ, ಘಾಟು ಜಾಸ್ತಿ ಅಂತೀವಿ, ಪರಿಮಳ. ಹೌದು. ಈಗ ಉದ್ದಿನ ಬೇಳೆ, ಕಡಲೆ ಬೇಳೆನೂ ಹಾಕ್ತೀನಿ. ಹಾಗೆ ಕಡಲೆಕಾಯಿ ಬೀಜ. ಚಿತ್ರಾನ್ನ ಅಂದ್ರೆ ಮೇನ್ ಬೇಕಲ್ಲ, ಕಡಲೆಕಾಯಿ ಬೀಜ ಮನೇಲಿ ಇಲ್ಲದ್ರೆ ಚಿತ್ರಾನ್ನ ಮಾಡಕ್ಕೆ ಆಗಲ್ಲ ಆಕ್ಚುಲಿ. ಇದು ಸಿಪ್ಪೆ ತೆಗೆದು ಅಥವಾ ಸಿಪ್ಪೆ ಇದ್ದಂಗೆ ತುರಿಬಹುದು? ಸಿಪ್ಪೆ ಸಹಿತ ತುರಿಬಹುದು, ಪರವಾಗಿಲ್ಲ. ಸಣ್ಣದಾಗಿ ತುರಿದು. ಹೌದು. ಇದು ಹುರಿಬೇಕಲ್ವಾ ಕಡಲೆ ಬೀಜ? ಸ್ವಲ್ಪ ಕಡಲೆಕಾಯಿ ಬೀಜ ಹುರಿಬೇಕು, ಆಮೇಲೆ ಮಿಕ್ಕಿದ್ದು ಆಡ್ ಮಾಡ್ಕೊಂಡು. ಈಗ ಹುರಿದಾಗಿದೆ ಅಲ್ವಾ ಕಡಲೆ ಬೀಜ ಆಗಿದೆ, ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಇಷ್ಟು ಹಾಕ್ತೀನಿ, ಯಾಕಂದ್ರೆ ಸ್ವಲ್ಪ ಆದ್ರೂ ಖಾರ ಬೇಕಲ್ಲ ಅದಕ್ಕೆ. ಸೊ ರೈಸ್ ಐಟಮ್ಸ್ ಎಲ್ಲ ಅಂದ್ರೆ ಅವಲಕ್ಕಿ, ಇದು ರೈಸ್ ಐಟಮ್, ಚಿತ್ರಾನ್ನಗಳೆಲ್ಲ ಮಾಡ್ತಾ ಇರ್ತೀರಾ ಮನೆ? ಹಾ, ಮಾಡ್ತಿರ್ತೀನಿ. ಅದು ಬೇಗನೆ ಆಗೋದಲ್ವಾ, ಹಂಗಾಗಿ ಒಂದ್ ಸ್ವಲ್ಪ ಕರಿಬೇವು ಹಾಕ್ತೀನಿ. ಕರಿಬೇವು ಯಾವಾಗ್ಲೂ ಕೈಯಿಂದ ಕಟ್ ಮಾಡಿ ಹಾಕ್ಬೇಕು ಅಂತಾರೆ. ಹೌದಾ? ಅಂದ್ರೆ ಸಣ್ಣ ಸಣ್ಣ, ನನ್ನ ಇದ್ರ ಪ್ರಕಾರ ಏನಂದ್ರೆ ಒಪಿನಿಯನ್ ಅಂದ್ರೆ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ತೆಗ್ದಿಡಲ್ಲ ಅಂತ. ಹೌದು, ಅದ್ ಕೈಯಿಂದ ಕಟ್ ಮಾಡ್ಬೇಕು, ಯಾಕಂದ್ರೆ ಅದ್ರ ಘಮ ಜಾಸ್ತಿ ಅಂತೆ, ಚಾಕು ಯೂಸ್ ಮಾಡಿಲ್ಲ ಅಂದ್ರೆ, ಹಂಗೆ ಹೇಳ್ತಾರೆ. ಇವಾಗ ಒಂದ್ ಚಿಟಿಕೆ ಅರಿಶಿನ ಹಾಕೊಳ್ತೀನಿ. ಚಿತ್ರಾನ್ನ ಅಂದ್ರೆ ಕಲರ್ ಬೇಕಲ್ಲ, 1/4 ಚಮಚನೆ ಹಾಕೋಣ.
ಮುಂಚೆಲ್ಲ ನೀವು ಹೇಳ್ದಂಗೆ ಕೈಯಲ್ಲೆಲ್ಲ ರುಬ್ಬಿದ್ರೆ ರುಚಿ ಅಂತ ಹೇಳ್ತಾರಲ್ಲ, ಹಾ ಹೌದು, ಮಿಕ್ಸಿಯಲ್ಲಿ ಎಷ್ಟು ಹೇಳಿದ್ರೂ ರುಚಿ ಇರಲ್ಲ. ಅದ್ರ ರುಚಿ ಬರಲ್ಲ. ಅದಕ್ಕೆ ನಾವ್ ಹೇಳ್ತೀವಲ್ಲ ಅಮ್ಮನ ಕೈ ರುಚಿ ಬರೋದೇ ಇಲ್ಲ ಅಂತ. ಅಮ್ಮ ಎಲ್ಲ ಕಲ್ಲಲ್ಲೇ ರುಬ್ತಿದ್ರಲ್ವಾ, ನಾವು ಮಿಕ್ಸಿನಲ್ಲಿ ರುಬ್ತೀವಿ. ಇವಾಗ ಇದಕ್ಕೆ ಮಾವಿನಕಾಯಿ ಸೇರಿಸ್ತೀನಿ. ಇದಕ್ಕೆ ಅನ್ನಕ್ಕೆ ಹಾಕಿನೂ ಸೇಮ್ ಪ್ರೋಸೆಸ್ ಅಲ್ಲೇ ಚಿತ್ರಾನ್ನ ಮಾಡ್ಬೋದು ಮಾಡ್ತೀನಿ. ನಾನು ಚಿತ್ರಾನ್ನನೇ ಇವಾಗ ಹಿಂಗ್ ಮಾಡ್ತೀನಿ, ಇನ್ನು ರುಬ್ಬಿನೂ ಮಾಡ್ತೀನಿ. ಓಕೆ, ಇದನ್ನೇ ಕಾಯಿ ಜೊತೆ ರುಬ್ಬಿಡೋದು. ಹೌದು, ಸ್ವಲ್ಪ ಹಿಂಗೆ ಹಾಕೊಳ್ಳೋದು, ಇನ್ನು ಸ್ವಲ್ಪ ತೆಂಗಿನಕಾಯಿ ಮಾವಿನಕಾಯಿ ಎಲ್ಲ ರುಬ್ಬೋದು. ಅದನ್ಸುತ್ತೆ ನನ್ಗೆ ದೊಡ್ಡ ದೊಡ್ಡ ಕಟ್ ಮಾಡಿ ರುಬ್ಬಿಟ್ರೆ ಇನ್ನೂ ಸ್ವಲ್ಪ ಹೌದು ಹೌದು, ಅಂದ್ರೆ ನೀರ್ ಹಾಕ್ಬಾರ್ದು, ಅದಕ್ಕೆ ದೊಡ್ಡದಾಗಿ ಕಟ್ ಮಾಡಲ್ಲ, ಅಷ್ಟೇ ಸಣ್ಣಕ್ಕೆ ಕಟ್ ಮಾಡಿದ್ರೆ ನಿಮ್ಗೆ ಒಂದ್ ರೌಂಡ್ ಮಿಕ್ಸಿ ಮಾಡಿದ್ರೆ ಸಾಕು ಅಂತ. ಕೆಲವರು ಇದ್ರಲ್ಲಿ ಬೇರೆ ಅಂದ್ರೆ ವೇರಿಯೇಷನ್ಸ್ ಮಾಡ್ತಾರೆ ಚಿತ್ರಾನ್ನ. ಇವಾಗ ಇದು ತರಕಾರಿ ಎಲ್ಲ ಹಾಕ್ತೀರಾ, ಮಾಡ್ತೀರಾ? ಮಾವಿನಕಾಯಿಗೆ ಹಾಕಲ್ಲ, ಬೇರೆದಕ್ಕೆ. ಹೌದು, ಇವಾಗ ಇದು ಬೇವಷ್ಟರಲ್ಲಿ ನಾನು ಅವಲಕ್ಕಿನ ನೀರೊಳಗೆ ಹಾಕೊಳ್ತೀನಿ, ಹಾಕಿ ಇದಕ್ಕೆ ಸೇರಿಸ್ತೀನಿ. ತೆಳು ಅವಲಕ್ಕಿ ಇದು ಮೀಡಿಯಂ ಅವಲಕ್ಕಿ. ಗಟ್ಟಿ ಅವಲಕ್ಕಿ ಆದ್ರೆ ಒಂದಷ್ಟೊತ್ತು ನೆನೆಸಿ ಇಡಬೇಕು. ಇದು ನೆನೆಸಿ ಇಡಬೇಕು ಅಂತಿಲ್ಲ, ಜಸ್ಟ್ ಒಂದ್ ಹಿಂಗ್ ನೀರಲ್ಲಿ ಹಾಕ್ಬಿಟ್ಟು ವಾಶ್ ಮಾಡ್ಬಿಟ್ಟು ಸೇರ್ಸ್ಕೋಬಹುದು. ಅದಕ್ಕೆ ಹೇಳಿದ್ದು ತಿಕ್ಕಾಗತ್ತೆ ಅಂತ. ದಿಢೀರ್ ಅಂತ ಹೇಳಿದ್ಮೇಲೆ ಅದು ದಿಢೀರೇ ಆಗ್ಬಿಡ್ಬೇಕು. ಹೌದಲ್ವಾ? ಇವಾಗ ಒಂದ್ 10-15 ನಿಮಿಷ ನೆನ್ಸಿಡ್ಬೇಕು ಅಂದ್ರೆ ಮೊದ್ಲೇ ಪ್ಲಾನ್ ಮಾಡ್ಬೇಕು. ಇದೇನಿಲ್ಲ, ಇವಾಗ ಹಸಿವೆ ಆಗ್ತಾ ಇದೆ ಅನ್ನೋದು ತಕ್ಷಣಕ್ಕೆ ಮಾಡ್ಬೋದು. ಮಾವಿನಕಾಯಿ ಇಲ್ಲ ಟೈಮಲ್ಲಿ ಖಾಲಿ ಚಿತ್ರಾನ್ನ ಹಂಗೆ ಲಿಂಬೆ ರಸ ಹಾಕೊಳ್ಳೋದು. ಲಿಂಬೆ ರಸ ಹಾಕೋಬಹುದು, ಅಥವಾ ಮಾವಿನಕಾಯಿ ಪೌಡರ್ ಸೇರಿಸ್ಕೋಬಹುದು. ಮಾವಿನಕಾಯಿ ತುಂಬಾ ಐಟಮ್ಸ್ ಎಲ್ಲ ಮಾಡ್ತೀರಾ ಮನೇಲಿ? ಮಾಡ್ತೀನಿ. ಏನ್ ಮಾಡ್ತೀರಾ? ನಾನು ಇನ್ನು ಗೊಜ್ಜು ಮಾಡ್ತೀನಿ, ಮತ್ತೆ ಮಾವಿನ ಹಣ್ಣಿದ್ದು ಸುಮಾರು ಮಾಡ್ತೀನಿ. ಕಾಯಲ್ಲಿ ಗೊಜ್ಜು ಮಾಡ್ತೀನಿ, ಆಮೇಲೆ ಸ್ಕ್ವಾಶ್ ಅಂತ ಹೇಳಿ ಇವಾಗೆಲ್ಲ ಹೊರಗಡೆ ಜ್ಯೂಸ್ ಸಿಗತ್ತೆ ಅಲ್ವಾ ನಿಮ್ಗೆ, ಆ ತರ ರೆಡಿ ಮಾಡಿ ಇಟ್ಕೊಳ್ತೀನಿ ಕಾಯಲ್ಲಿ. ಅಂದ್ರೆ ಅದ್ರದ್ದು ಕಾನ್ಸಂಟ್ರೇಟ್ ಮಾಡಿಕೊಂಡು ನೀರ್ ಹಾಕೊಂಡು ಜ್ಯೂಸ್ ಮಾಡ್ಕೊಂಡು. ಹೌದು, ನಾವು ಮಾಡಿ ಇಟ್ಕೊಂಡ್ರೆ ಆಮೇಲೆ 1/4 ಕಪ್ ಅದು 3/4 ಕಪ್ ವಾಟರ್ ಆಡ್ ಮಾಡ್ಕೊಂಡು ಕೊಡ್ಬೋದು. ಹಂಗೇನೆ ಫ್ರಿಜ್ ಅಲ್ಲಿ ಇಡ್ಬೇಕು. ಫ್ರಿಜ್ ಅಲ್ಲಿ ಇಡ್ಬೇಕು. 1-2 ಡೇಸ್ಗೆಲ್ಲ ಹೊರಗಡೆ ಇಡ್ಬೋದು. ಇವಾಗ ಇದಕ್ಕೆ ಉಪ್ಪು ಬೇಕು ನಂಗೆ. ಸೊ ಸಾಧಾರಣ ಎಲ್ಲಾದು ಮನೆಯಲ್ಲೇ ಮಾಡ್ತೀರಾ ಹಾಗಾದ್ರೆ? ಮಾಡ್ತೀನಿ ಅನ್ನೋ ರೀಸನ್ಗೆ. ಆರೋಗ್ಯಕ್ಕೆ ಒಳ್ಳೇದು ಬಿಡಿ. ಹೌದು, ದುಡ್ಡು ಸಹ ಉಳಿಯುತ್ತೆ ಸ್ವಲ್ಪ, ಯಾಕಂದ್ರೆ ಹೊರಗಡೆ ಎಲ್ಲ ಹೇಳೋದು ಜ್ಯೂಸ್ ಎಲ್ಲ. ಹೌದು, ಆಕ್ಚುಲಿ ನಾವು ಮನೇಲಿ ಮಾಡೋದಕ್ಕೆ ದುಡ್ಡು ಜಾಸ್ತಿ ಬೀಳೋದು ಅಂತ ಹೇಳ್ಬೋದು. ಯಾಕಂದ್ರೆ ಎಲ್ಲ ಹೊರಗಿಂದ ಕೊಂಡ್ಕೊಂಡ್ ಬಂದ್ ಮಾಡೋದಾದ್ರೆ, ಇದು ಕೆಲವೆಲ್ಲ ತೋಟದಲ್ಲಿ ತಂದು ಸಿಗೋದ್ರಿಂದ ಅಷ್ಟು. ಆದ್ರೂ ಕೂಡ ತಂದು ಮಾಡೋದ್ರುನು ನನ್ನ ಪ್ರಕಾರ ಮನೇಲಿ ಮಾಡೋದೇ ಕಡಿಮೆ ರೇಟ್. ಯಾಕಂದ್ರೆ ಒಂದೊಂದು ಯಾವ್ದೇ ಒಂದು ಜ್ಯೂಸ್ ನೋಡಿ 50 ರೂಪಾಯಿ 60 ರೂಪಾಯಿ ಆಗತ್ತೆ. ನೀವು ಹಣ್ಣು ತಂದು ಮಾಡಿದ್ರು ಅಷ್ಟಾಗಲ್ಲ. ಹಣ್ಣು ತಂದು ಮಾಡಿದ್ರೆ ಅಷ್ಟಾಗಲ್ಲ, ಕಡಿಮೆನೇ ಆಗತ್ತೆ. ಬಟ್ ಅದೇ ಈಗ ಬಿಸಿ ಇರ್ತಾರೆ, ಸಮಯ ಇರಲ್ಲ. ನಾನ್ ಮನೆಯಲ್ಲೇ ಇರ್ತೀನಿ, ಏನೋ ಒಂದು ಮಾಡ್ತಾ ಇರ್ತೀನಿ. ಮತ್ತೆ ನಿಮ್ಗೆ ಇಂಟ್ರೆಸ್ಟ್ ಕೂಡ ಇದೆ ಅಲ್ವಾ? ಇಂಟ್ರೆಸ್ಟ್ ಇದೆ, ಮಾಡ್ತಿರ್ತೀನಿ. ಇಂಟ್ರೆಸ್ಟ್ ಅನ್ನೋದಕ್ಕಿಂತ ಮಕ್ಳು ತಿನ್ಬೇಕಲ್ಲ ಅಂತ ಇಂಟ್ರೆಸ್ಟ್ ಜಾಸ್ತಿ. ನಾನು ಬೆಂಗಳೂರಿಗೆ ಬರ್ಬೇಕಾದ್ರೆ ವರ್ಕ್ ಮಾಡ್ತಾ ಇದ್ದೆ, ಟೀಚಿಂಗ್ ಮಾಡ್ತಾ ಇದ್ದೆ. ಅವಾಗೆ ಟೈಮ್ಸ್ ಇರ್ತಿರ್ಲಿಲ್ಲ. ಮತ್ತೆ ನಮ್ಗಲ್ಲಿ ಹಳ್ಳಿ, ಪೇಟೆ ತರ ಪೌಡರ್ಸ್ ಗಳೆಲ್ಲ ಜಾಸ್ತಿ ಸಿಗಲ್ಲ. ಅವಾಗ ಏನಾಗ್ತಿತ್ತು, ನಮ್ದು ಲಿಮಿಟೆಡ್ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲೇ ಇತ್ತು. ಇವಾಗ ಮನೇಲೇ ಇರ್ತೀನಿ, ಇಲ್ಲಿ ಏನು ಬೇಕೋ ಅದು ರೆಡಿ ಸಿಗತ್ತೆ, ನಿಮ್ಗೆ ಏನ್ ಬೇಕೋ ಅದು ಮಾಡ್ಕೋಬಹುದಲ್ವಾ. ಹಂಗಾಗಿ ಒಂದೊಂದೇ ಮಕ್ಳು ಬೇಕು ಅಂತಾರೆ, ದೊಡ್ಡವ್ರು ಆಗ್ತಾ ಏನಮ್ಮ ಅದೇ ಮಾಡ್ತೀಯ, ಹಂಗೆ ನಂಗೆ ಇಂಟ್ರೆಸ್ಟ್ ಜಾಸ್ತಿ. ಈಗ ಕೊತ್ತಂಬರಿ ಸೊಪ್ಪು ಕೊಡಿ. ಹಂಗೆ ಸ್ವಲ್ಪ ಕುಕಿಂಗ್ ಮೇಲೆ ಇಂಟ್ರೆಸ್ಟ್ ಆಯ್ತು. ಒಂದೊಂದೇ ಹೊಸ ಹೊಸ ರೆಸಿಪಿ ಹುಡ್ಕೊಳ್ತಾ ಬಂತು. ಯಾವ್ದೋ ರೀಸನ್ಗೆ ಅಟ್ಲೀಸ್ಟ್ ನಿಮ್ ಮಕ್ಳು ಹೊಸ ಹೊಸ ತಿಂಡಿ ಎಲ್ಲ ತಿಂತಾರಲ್ಲ? ತಿಂತಾರೆ, ನಮ್ಮ ಮಕ್ಳು ತಿಂತಾರೆ. ನಿಮ್ಗೂನು ಒಂದೊಂದು ಕಲ್ತಂಗಾಯ್ತು. ಆಯ್ತಾ, ಆಫ್ ಮಾಡ್ಕೋಬಹುದು? ಇದಾಗೋಯ್ತು, ಆಫ್ ಮಾಡ್ಕೊಳ್ತೀನಿ. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕಿ ನಿಮ್ಗೆ ಕೊಡ್ತೀನಿ ನಾನು. ಇದು ಹಾಲ್ ಹಿಟ್ಟಿನ ಪಾಯಸ ಕೂಡ ರೆಡಿ ಮಾಡಿ ಇಟ್ಟಿದ್ದೀರಾ? ಪಾಯಸ ಹೌದಲ್ವಾ? ಹೌದು. ಇವಾಗ ಅದಕ್ಕೆ ಅವಲಕ್ಕಿ 1 ಬೌಲಲ್ಲಿ ಹಾಕಿ. ಒಂದು ಸಿಹಿ ಮಾಡ್ತೀನಿ ಅಂತ ನಂಗೆ ಒಂದು ಸೌಟ್ ಬೇರೆ ಕೊಡಿ. ಖಾರಸ ಮಾಡಿದ್ದೀರಾ? ಹೌದಲ್ವಾ? ಎರಡು ರೆಡಿ ಮಾಡಿಟ್ಟಿದ್ದೀರಾ?
ಇದಕ್ಕೆ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಓಕೆ, ಇವಾಗ ರೆಡಿ ಇದೆ. ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ ನನಗೆ. ಓಕೆ, ಸೊ ಬಿಸಿ ಬಿಸಿಯಾದ ಹಾಲಿನ ಪಾಯಸ ಮತ್ತೆ ಅವಲಕ್ಕಿ ಮಾವಿನಕಾಯಿ ಚಿತ್ರಾನ್ನ. ಮಾವಿನಕಾಯಿ ಚಿತ್ರಾನ್ನ. ಅಷ್ಟು ಖಾರ ತಿನ್ಬಿಡೋಣ. ಓಕೆ, ಅದು ಸ್ವಲ್ಪ ಬಿಸಿನೇ ಕಾಣ್ತಾ ಇದೆ. ಹೌದು. ತುಂಬ ರುಚಿಯಾಗಿ ಮಾಡಿದ್ದೀರಾ. ಹುಳಿ ಹುಳಿ ಮಾವಿನಕಾಯ್ದು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಅನ್ನದಲ್ಲಿ ಮಾಡಿದ್ರೆ ಮೋಸ್ಟ್ಲಿ ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ. ಹೌದು, ಇದು ರುಚಿ ಇದೆ. ನೀವೆಲ್ಲ ದಿಢೀರಾಗಿ ಮಾಡಿದ್ದೀರಾ. ಹೌದು, ರೆಗ್ಯುಲರ್ ಆಗಿ ನಾವು ಚಿತ್ರಾನ್ನ ಮಾಡ್ತಾ ಇರ್ತೀವಿ, ಅದಕ್ಕಿಂತ ವಿಭಿನ್ನವಾಗಿದೆ, ರುಚಿಯಾಗಿದೆ. ಮತ್ತೆ ತುಂಬಾ ಕಾಯಿ ಹಾಲೆಲ್ಲ ಒಳ್ಳೆ ದಪ್ಪ ಮಾಡಿ ಹಾಕಿದ್ದೀರಾ. ನೋಡುವಾಗ್ಲೇ ಖುಷಿ ಆಯ್ತು. ಪಾಯಸ ಅದ್ಭುತವಾಗಿದೆ. ನೀವು ಹೇಳಿದೆ ಅದೆಲ್ಲ ಹೊಂದ್ಕೊಂಡ್ಬಿಟ್ಟಿದೆ, ಬಟ್ ತುಂಬಾ ರುಚಿ ಇದೆ. ಕಾಯಿ ಹಾಲು, ಬೆಲ್ಲ, ಒಳ್ಳೆ ಪರಿಮಳ ಇದೆ. ಮನೆಯಲ್ಲಿ ಖಂಡಿತ ರೆಗ್ಯುಲರ್ ಆಗಿ ಶಾವಿಗೆ ಪಾಯಸ ಅದು ಇದೆಲ್ಲ ಮಾಡ್ತಾ ಇರ್ತಾರಲ್ಲ, ನಿಜವಾಗ್ಲೂ ಟ್ರೈ ಮಾಡಬೇಕು. ತುಂಬಾ ರುಚಿಯಾಗಿದೆ. ನಮ್ಮ ಖಾನಾವಳಿಗೆ ಬಂದು 2 ಹೊಸ ಅಡುಗೆಯನ್ನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರು ಕಾಣಿಕೆ. ಇವತ್ತು ಖಾನಾವಳಿಗೆ ಬಂದು 2 ಹೊಸ ಅಡುಗೆನ ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಮಸ್ತೆ. ನಿಮಗೂ ಅಷ್ಟೇ, ನಿಮ್ಮ ತಂಡದವರಿಗೆ ಎಲ್ರಿಗೂ ಸೇರಿ ನನ್ನ ಕಡೆಯಿಂದ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.